ನಾನು ಶಬ್ಬೀರ್ ಮಕಾಂದರ್ ಅಂತೇಳಿ ಶಿಗ್ಗಾಂವ್ ಎಕ್ಸ್ ಮುನ್ಸಿಪಾಲಿಟಿ ಕೌನ್ಸಿಲರು. ಇವತ್ತು ನಾವು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಈಗ ನಮ್ಮ 83 ಅಸೆಂಬ್ಲಿ ಶಿಗ್ಗಾಂವ್ ಉಪಚುನಾವಣೆ ಬಂದಿರೋದ್ರಿಂದ ಇಲ್ಲಿ ಈಗಾಗಲೇ ಇನ್ನೂ ಎಲೆಕ್ಷನ್ ಮುಗಿದು 2-3 ದಿನ ಆಯಿತು. ಆಗಲೇ ಆಕಾಂಕ್ಷಿಗಳ ದಂಡು ಕೇಳಿ ಬರ್ತಾಯಿದೆ. ಇಲ್ಲಿ ಈಗ ಬೇರೆ ಯಾರೋ ಟಿಕೆಟ್ ಕೇಳೋದು ನಾವು ಮಾಡ್ತೀವಿ ಅಂತ ಹೇಳೋದು ತಪ್ಪಂತ ನಾನು ಹೇಳಲ್ಲ. ಅದರ ಒಂದು ವಿಚಾರ ಇಲ್ಲಿ ಏನಾಗಿದೆ, ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಕೇಳಾಗಿತ್ತು. ಏನಪ್ಪ ಅಂದರೆ, 20 ವರ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇಲ್ಲಿ ಎದುರಾಳಿ ಬಲಿಷ್ಠವಾಗಿ ಒಬ್ಬರು ಕ್ಯಾಂಡಿಡೇಟ್ ಇದ್ದರು. ಆವಾಗ ಮೈನಾರಿಟಿ ಕ್ಷೇತ್ರ ಅಂಥೇಳಿ ಅಜೀಂಪೀರ್ ಖಾದ್ರಿ ಅವರಿಗೆ ಟಿಕೆಟ್ ಕೊಟ್ಟಾಗ ಯಾರು ಒಬ್ಬರು ಇಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಮೈನಾರಿಟಿ ಅಲ್ವಾ, ಹಂಗಾಗ್ಬಿಟ್ಟು ಯಾರಿಗೂ ಬೇಕಾಗಿರಲಿಲ್ಲ. ಈಗ ಸರ್ಕಾರ ಇದೆ, ಒಳ್ಳೆಯ ಆಡಳಿತ ಇದೆ, ನಮ್ಮ ಸರ್ಕಾರದ ಯೋಜನೆಗಳು ಸರಿಯಾಗಿ ಎಲ್ಲ ಕಡೆ ಮುಟ್ಟೋದ್ರಿಂದ ಈಗ ವೋಟ್ ಬ್ಯಾಂಕ್ ಬರೋದ್ರಿಂದ ಈಗ ರಾಜ್ಯ ನಾಯಕರು ಬಂದಿಲ್ಲೇ ಠಿಕಾಣಿ ಹೊಡ್ತಾರೆ. ಬೈ ಎಲೆಕ್ಷನ್ ಗೆಲ್ತೀವಿ ಅನ್ನೋದ್ರಿಂದ ಎಲ್ಲರೂ ಈಗ ಆಕಾಂಕ್ಷಿಗಳು, ಇವರೇನು ಆಕಾಂಕ್ಷಿಗಳು ಇದ್ದಾರ, ಇವರು ಕಳೆದ ಎಲೆಕ್ಷನ್ನಲ್ಲಿ 20 ವರ್ಷದಿಂದ ಒಂದು ಇಲೆಕ್ಷನ್ಗೆ ಒಂದು ವಿಸಿಟ್ ಕೊಟ್ಟಿದ್ರೆ ನಾವು ಯಾವತ್ತೂ ಸೋಲ್ತಿರಲಿಲ್ಲ. ಇವ್ರ ತೆರೆಗೆ ಬೇರೆ ಇತ್ತು, ಇವಾಗ ಬೇರೆ ಇದೆ. ಈಗ 25 ವರ್ಷದಿಂದ ಮೈನಾರಿಟಿ ಸೈಯದ್ ಅಜಂಪೀರ್ ಖಾದ್ರಿ ಅವರು ನೆಲಮಟ್ಟದಿಂದ ಇಲ್ಲಿ ಮನೆಗೆ ಹೋಗಿ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ರಮಕ್ಕಾಗಿರ್ಬೋದು, ಅವ್ರ ಕಷ್ಟಕ್ಕಾಗಿರ್ಬೋದು, ಸುಖಕ್ಕಾಗಿರ್ಬೋದು ಭಾಗಿಯಾಗಿ ಕಷ್ಟಪಟ್ಟು ಪಕ್ಷ ಸಂಘಟನೆ ಮಾಡಿದ ಮೇಲೆ ಇವಾಗೆಲ್ಲ ಬೈ ಎಲೆಕ್ಷನ್ಗೆ ನಾವು ಆ ಕ್ಯಾಂಡಿಡೇಟ್ ಈ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ನಾವಿಲ್ಲಿ ಲೋಕಲ್ ಜನ ಒಂದು ಈಗ ಯೋಚನೆ ಮಾಡ್ತಾಯಿದ್ದೀವಿ. ಇದೇನಪ್ಪ ನಮ್ಮ ಪರಿಸ್ಥಿತಿ, ಇಲ್ಲೆಲ್ಲ ದುಡಿಯೋಕ್ಕೆ ನಾವು ಬೇಕು, ಎಲೆಕ್ಷನ್ ಬಂದಾಗ ಯಾರು ಬರೋದು, ಇಲ್ಲಿ ನಾವು ಆಕಾಂಕ್ಷೆ ಅಂತ ಹೇಳೋದು. ಆ ಇದರಿಂದ ಇವತ್ತು ನಮ್ದು ಏನಪ್ಪ ಒಂದು ಮನದಾಳದ ಮಾತು ಅಂತ ಹೇಳಿದರೆ, ಎಸ್ ಖಾದ್ರಿ ಎಕ್ಸ್ MLA ಅವರಿಗೆ ಈ ಸತ ಒಳ್ಳೆಯ ಅವಕಾಶ. ಅವರು ಪಾರ್ಟಿಗೋಸ್ಕರ ಭಾಳ ಹಾಳಾಗಿದ್ದಾರೆ. ಅವ್ರ ಬ್ರದರ್ ಒಬ್ಬರು ಇಲೆಕ್ಷನ್ ಟೈಮಲ್ಲಿ ಇಲೆಕ್ಷನ್ಗೋಸ್ಕರ ಈ ಫೋನ್ ಅಟೆಂಡ್ ಮಾಡ್ತಾ ಆಕ್ಸಿಡೆಂಟಾಗಿ ಡೆತ್ ಆಗಿದ್ದಾರೆ. ಅವ್ರ ಮನೆಯಿಂದ ಅವ್ರ ಫ್ಯಾಮಿಲಿಯಿಂದ ಭಾಳ ತೊಂದರೆ ಅನುಭವಿಸ್ಯಾರ. ಅವ್ರ ಪಾರ್ಟಿಗೋಸ್ಕರ ಭಾಳ ಸಮಯ ಕೊಟ್ಟಾರ. ಅವ್ರ ಲೈಫ್ ಪೂರ್ತಿ ಪಾರ್ಟಿಗೋಸ್ಕರ ಇದು ಮಾಡ್ಯಾರ. ಅವ್ರ ಫ್ಯಾಮಿಲಿಗೋಸ್ಕರ ಒಂದು ದಿನ ಅವರೆಲ್ಲೂ ಫ್ಯಾಮಿಲಿಗೋಸ್ಕರ ಆಗಿರ್ಬೋದು, ಮಂತ್ರಿಗೋಸ್ಕರ ಆಗಿರ್ಬೋದು, ಎಲ್ಲರೂ ಹೋಗೋದು ಅದು ಯಾವುದು ನಾವು ಕಂಡಿಲ್ಲ. ಈಗ ಒಳ್ಳೆಯ ಅವಕಾಶ ಇದೆ. ದಯವಿಟ್ಟು ಏನು ರಾಜ್ಯ ನಾಯಕರು ಅದಾರ ಮೈನಾರಿಟಿ ಒಳಗೆ ಸೈಯದ್ ಅಜಂಪೀರ್ ಖಾದ್ರಿ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು. ಅವರು ಭಾಳ ಅಂತರದಿಂದ ಗೆಲ್ತಾರ ಮತ್ತು ಬೇರೆ ನಿರ್ಧಾರ ಮಾಡಬಾರ್ದು. ಆಮೇಲೆ ಇದು ಈಗ ಬರ್ತಾರ, ಸುಗ್ಗಿ ಮಾಡೋಕ್ಕೆ ಬರ್ತಾರ. ಈ ಸುಗ್ಗಿ ಮಾಡೋ ಜನರಿಗೆ ಅವಕಾಶ ಕೊಡಬಾರ್ದು. ತಾಲೂಕಿನಾಗ ಲೋಕಲ್ ನೀವು ಬರ್ರಿ, ಸರ್ವೆ ಮಾಡಿರಿ, ಕೇಳ್ರಿ, ನೀವು ಎಲ್ಲ ಹೆಂಗಲ್ಲಿ ನೀವು ವಿಚಾರ ಮಾಡಿರಿ. ಖಾದ್ರಿಯವರ ಸೂಕ್ತ ಇಲ್ಲಿ ಅಭ್ಯರ್ಥಿ. ಅದು ಬಿಟ್ಟರೆ ಬೇರೆ ಅಭ್ಯರ್ಥಿ ಮಾಡಿದರೆ ಈ ಪಕ್ಷಕ್ಕೆ ಮತ್ತು ಮುಜುಗರಾಗ್ತೈತಿ. ಈಗಾಗಲೇ ನಾವು ಲೋಕಸಭೆ ಒಳಗೆ ಭಾಳ ಕಷ್ಟಪಟ್ಟಿದ್ದೀವಿ, ಭಾಳ ಅನುಭವಿಸಿದ್ದೀವಿ. ನೋಡ್ತಾ ಇದ್ದೀರಿ ನೀವೆಲ್ಲ ತಾವುಗಳು ಏನಾಗಿದೆ ಲೋಕಸಭೆ ಅಂಥೇಳಿ. ಇಂಥ ನಿರ್ಧಾರ ಬಿಡಬೇಕು. ದಯವಿಟ್ಟು ಲೋಕಲ್ ಖಾದ್ರಿ ಅವರಿಗೆ ನೀವು ಈ ಬಾರಿ ಟಿಕೆಟ್ ಕೊಡಲೇಬೇಕು, ಕೊಡಬೇಕು. ಅವ್ರಿಗೆ ಯೋಗ್ಯ ಕ್ಯಾಂಡಿಡೇಟ್ ನಮ್ಗೆ. ಅವ್ರ ಗ್ರೌಂಡ್ ವರ್ಕ್ ಭಾಳ ಇದೆ. ಅವ್ರ ವಿಶ್ವಾಸ ತೊಗೊಳ್ರಿ, ಅವ್ರ ಪಕ್ಷಕ್ಕೋಸ್ಕರ ದುಡಿಸ್ಕೊಳ್ರಿ. ಅವರಿಂದ ನಮ್ಮ ಜಿಲ್ಲೆಗೆ ಲಾಭ ಇದೆ ಹೊರತು ಅವ್ರಿಗೆ ನೀವು ದೂರ ಇಟ್ಟಷ್ಟು ಕಷ್ಟ ಆಗುತ್ತೆ ಪಾರ್ಟಿಗೆ. ಖಾದ್ರಿಯವ್ರ ಇಷ್ಟ ಗೆಲ್ತಾರ, ಬೇರೆ ಯಾವುದೂ ಅವಕಾಶ ಮಾಡ್ಕೋಬೇಡಿ, ಖಾದ್ರಿಯವ್ರ ಅವಕಾಶ ಮಾಡಿಕೊಡಿ ಅಂಥೇಳಿ ತಮ್ಮನ್ನು ಇನ್ನೊಮ್ಮೆ ಕಳಕಳಿಯ ವಿನಂತಿ ಮಾಡ್ತಾರೆ.